ಅದು ಅವರ ಜೀವನದ ವೈಶಿಷ್ಟ್ಯ. ಸಾಕ್ರೆಟಿಸ್ ಅಂತ ಒಬ್ಬ ಆಗಿ ಹೋದ. ಸಾಕ್ರೆಟಿಸ್ ಬಹಳ ಜ್ಞಾನಿ ಮನುಷ್ಯ. ಅಥೆನ್ಸ್ ಪಟ್ಟಣ. ಆತ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿರುವ ಒಬ್ಬ ಮನುಷ್ಯ. ಬಡಿಕ್ತನ, ಕಲ್ಲಲ್ಲಿ ಕೆಲಸ, ನೋಡ್ಲಿಕ್ಕೆ ಅಷ್ಟೇನೂ ಚಂದೂ ಅಲ್ಲ. ಒಂದು ಥರ ಗ್ರಾಮೀಣ ಮನುಷ್ಯ. ಆದರೆ ಆತನ ಮಾತು ಕೇಳುವುದಕ್ಕೆ ಆಗಿನ ಕಾಲದ ಅಥೆನ್ಸ್ ಪಟ್ಟಣದ ಎಲ್ಲ ಯುವಕರು ಧಾವಿಸಿ ಬರ್ತಿದ್ರು. ಯಾಕೆ ಅಂದರೆ ಮಾತಿನೊಳಗೆ ಬೆಳಕಿತ್ತು, ಮಾತಿನಲ್ಲಿ ಮಾಧುರ್ಯ ಇತ್ತು. ಇವೆರಡು ಮಾತಿನ ಲಕ್ಷಣಗಳು, ಆತನ ಮಾತಿನ ಲಕ್ಷಣಗಳು. ಆತನ ಮಾತ ಕೇಳಿದರೆ ಅಜ್ಞಾನ ಚದುರಬೇಕು, ಸತ್ಯದ ದರ್ಶನ ಆಗಬೇಕು. ಆತನ ಮಾತ ಕೇಳಿದರೆ ಮನಸ್ಸು ಹಗರಾಗಬೇಕು, ವಿಸ್ತಾರ ಆಗಬೇಕು, ಮಧುರವಾಗಬೇಕು. ಅಂಥ ಮಾತುಗಳನ್ನು ಆಡ್ತಾ ಇಲ್ಲ. ಆತ ಹೇಳ್ತಾನೆ, ಜಗತ್ತಿನಲ್ಲಿ ನಾವು ಬಂದೇವಿ ಅಂದಾಗ ನಮ್ಮ ಜೀವನಕ್ಕೊಂದು ಉದ್ದೇಶ ಇರಬೇಕು. ಆ ಜೀವನದ ಉದ್ದೇಶ ಸತ್ಯ ದರ್ಶನ ಬಿಟ್ಟರೆ ಇನ್ನೇನಿರಕ್ಕೆ ಸಾಧ್ಯದ? ಸತ್ಯ ಯಾವುದು? ಅದರಲ್ಲಿ ಪರಮ ಸತ್ಯ ಯಾವುದು? ಇದನ್ನು ಅರಿತುಕೊಳ್ಳೋದೇ ಬದುಕಿನ ಏಕೈಕ ಗುರಿ ಅಂತ ಆ ಮನುಷ್ಯ ಸುಕರಾತ, ಸಾಕ್ರೆಟಿಸ್ ಅದಕ್ಕಾಗಿ ತನ್ನ ಜೀವನವನ್ನೆಲ್ಲ ಮೀಸಲಾಗಿಟ್ಟು, ತನ್ನ ಬದುಕನ್ನೆಲ್ಲ ಅದನ್ನು ಸಂಶೋಧಿಸುವುದಕ್ಕಾಗಿ ಮೀಸಲಾಗಿಟ್ಟು ಅನೇಕ ವರ್ಷಗಳ ಕಾಲ, 30-40 ವರ್ಷಗಳ ಕಾಲ ವಿಶ್ವವನ್ನು ಕುರಿತು ಆಳವಾಗಿ ಚಿಂತನೆ ಮಾಡಿದಂಥ ಮಹಾನುಭಾವ. ಆದರೆ ಆತನ ಪ್ರಾಪಂಚಿಕ ಜೀವನ ಸುಮ್ಮನೆ ಸಾಮಾನ್ಯ, ಗಳಿಸಲಿಲ್ಲ, ಆದರೆ ಗಳಿಕೆ ಏನೂ ಬೇಕಿರಲಿಲ್ಲ. ಇಂಥ ಮನುಷ್ಯ. ಆತನಿಗೆ ಸತ್ಯ ಅಂದರೆ ಸತ್ಯ ಅಷ್ಟೆ. ಮನಸ್ಸು ಎಷ್ಟು ಹಗರಾಗಿತ್ತು, ಎಷ್ಟು ಸುಂದರ ಆಗಿತ್ತು ಅಂದರೆ ಆತನ ಮನಸ್ಸು, ಆತ ಸುಮ್ಮನೆ ಹಿಂಗೆ ಉಪದೇಶ ಮಾಡ್ತಾ ಇರಬೇಕು, ಎಲ್ಲ ಯುವಕರನ್ನ ಕರೆದು ಕೂಡಿಸಿಕೊಂಡು ಉಪದೇಶ ಮಾಡ್ತಾ ಇರಬೇಕು. ಆತನ ಹೆಂಡತಿ ಝಾಂತಿಫಿ, ಆಕೆ ಈತ ಏನೂ ತರುವವನಲ್ಲ, ಊಟಕ್ಕಷ್ಟೇ ಬರೋದು ಮನೆಗೆ. ಇದು ವೈಶಿಷ್ಟ್ಯ ಒಂದು. ಹಿಂಗಾದರೆ ಪ್ರಪಂಚ ಹೇಗೆ ನಡೀತದೆ? ಆಕೆಗೆ ಬಹಳ ಸಿಟ್ಟ ಬರ್ತಿತ್ತು. ಒಂದು ಸಲ ಹೀಗೆ ಕೂತಾನ, ಸುತ್ತಮುತ್ತ ಎಲ್ಲ ಹುಡುಗರೆಲ್ಲ ಕೂತಾವ, ಸಾವಿರ ನೋಡಬೇಕು. ಆಗಿನ ಕಾಲದ ಅತ್ಯಂತ ಬುದ್ಧಿವಂತ ಮಕ್ಕಳೆಲ್ಲ ಆತನ ಸಮೀಪಕ್ಕೆ. ಜ್ಞಾನದ ಪಿಪಾಸ ಎಷ್ಟಿರಬೇಕು ಆಗಿನ ಕಾಲಕ್ಕೆ. ಅಂಥ ಜ್ಞಾನ ಪಿಪಾಸೆಯ ಕಾಲ. ಸಾಕ್ರೆಟಿಸ್ ಕೂತಾನ, ಒರಟ ಮನುಷ್ಯ. ಹೆಂಡತಿಗೆ ಬಹಳ ತಾಪ ಆಗಿತ್ತು. ಆಕೆ ಈತ ಉಪದೇಶ ಮಾಡೋದು ನೋಡಿದ್ಲು, ಬಹಳ ಸಿಟ್ಟ ಬಂತು. ಅವರ ಇಬ್ಬರನ್ನ ಬೈತಾ ಬಂದ್ಲು. ಆ ಬಳಿಕ ಮುಸ್ರೆ ನೀರ ತಂದು ಮೈ ಮೇಲೆ ಸುರಿವಿದ್ಲು. ಸಾಕ್ರೆಟಿಸ್, ಹಿಂಗ ಯಾರಾದರೂ ಸುರಿವಿದರೆ ಗತಿ ಏನು? ಮನ್ಯಾಗಲ್ಲ, ಹೊರಗೆ ಯಾರು ಅಭಿಮಾನಿಗಳು ಅಂಥವರ ಮಧ್ಯ ಪತಿ ಕೂತಾಗ ಸತಿ ಬಂದು ಹಿಂಗ ಸುರುವಿದರೆ ಸತಿಯ ಗತಿ ಏನು?
ಇಲ್ಲಿ ಎಷ್ಟು ಆಶ್ಚರ್ಯ ನೋಡಬೇಕು. ಬದಲು ಹೆಂಗಾಗ್ತದೆ ಸತ್ಯ ದರ್ಶನವಾದ ಬಳಿಕ ಮನುಷ್ಯನ ಜೀವನ ಎಷ್ಟು ಬದಲಾಗ್ತದೆ. ಅವಾಗ ಸಾಕ್ರೆಟಿಸ್ ಒಂದು ಕ್ಷಣ ನಕ್ಕ, ಬಟ್ಟೆಯನ್ನ ಝಾಡಿಸಿಕೊಂಡ, ಮತ್ತೆ ಉಪದೇಶ ಪ್ರಾರಂಭ ಮಾಡಿ. ಯಾರು ಮಾಡ್ತಾರ? ಅವಾಗ ಶಿಷ್ಯ ಒಬ್ಬ ಕೇಳ್ದ, ಮಹಾನುಭಾವರೇ ಎಂಥ ಅಪಮಾನ ಇದು ಅಂತ. ಅವಾಗ ಸಾಕ್ರೆಟಿಸ್ ಹೇಳ್ತಾನೆ, ಅದರಿಂದಲೇ ಸತ್ಯದ ದರ್ಶನ ಆಗೋದು. ಹಾಗ ನಡೀತಾ ಇರಬೇಕು, ಮನಸ್ಸು ಉಲ್ಲಸಿತವಾಗಿರಬೇಕು. ಅವಾಗ ಮನಸ್ಸು ಸತ್ಯವನ್ನು ಗ್ರಹಿಸಿತೇವಿನ ಈ ಕ್ಷುಲ್ಲಕ ಸಾಮಾನ್ಯ ಸಂಗತಿಗಳ ಮಧ್ಯ ಮನಸ್ಸನ್ನು ಹರಿಬಿಟ್ರೆ ಸತ್ಯ ದರ್ಶನ ಆಗೋದು ಯಾವಾಗ? ಏನ್ ಸುಂದರ! ಒಂದಿಷ್ಟು ನೀರ ಚೆಲ್ತು, ಜಾಡಿಸದೆ ಮುಗಿತು. ಇಷ್ಟಕ್ಕಾಗಿ ತಲೆ ಕೆಡಿಸಿಕೊಂಡ್ರೆ ಸತ್ಯ ದರ್ಶನ ಹೆಂಗಾಗ್ತದೆ? ಜೀವನದಲ್ಲಿ ಅತ್ಯಂತ ಅಪರೂಪದ ವಸ್ತುಗಳು ಇಲ್ಲೇನು? ಜಗತ್ತಂದ್ರೆ ಸಣ್ಣ ಪುಟ್ಟ ವಸ್ತುಗಳಿಂದ ಆಗಿದ್ದರೂ ಕೂಡ ಅದ್ಭುತವಾದ ಸತ್ಯ ವಸ್ತು ಅದನ್ನು ಒಂದಿಷ್ಟು ಪ್ರೀತಿಸಬೇಕು, ಅದನ್ನು ಒಂದಿಷ್ಟು ಸಂಶೋಧಿಸಬೇಕು. ಇಂಥ ಸಾಮಾನ್ಯ ಸಂಗತಿಗಳನ್ನು ಉಪೇಕ್ಷೆ ಮಾಡದೇ ಇದ್ರೆ ಸತ್ಯ ದರ್ಶನ ಆಗೋದು ಹೇಗೆ? ಎಂಥ ಮನಸ್ಸು! ಸತ್ಯಕ್ಕಾಗಿ ಬದುಕ, ಸತ್ಯ ಸಾಕ್ಷಾತ್ಕಾರವಾದ ಬಳಿಕ ಸುಂದರವಾದಂತಹ ಬದುಕ. ಅವಾಗ ಹೆಂಡತಿಗೆ ಹೇಳ್ತಾರೆ, ಎಂಥ ನಿನ್ನ ಪತಿ ಒಂದು ದುಡ್ಡ ತರೋದಿಲ್ಲ, ಎಂಥವನ್ನ ನೀನು ಕಟ್ಟಿಕೊಂಡದ್ದೇ ಯಾಕೆ? ಈಗಾದರೂ ಏನಾಯಿತು ಬಿಟ್ಟು ಕೊಡು ಅಂದರು. ಅವಾಗ ಹೆಂಡತಿ ಹೇಳಿದ್ಲು, ಇಂಥ ಪತಿ ಎಲ್ಲಿ ಸಿಗ್ತಾನ? ಎಲ್ಲ ಗಳಿಸಿ ತಂದು ಹಾಕೋರು ಸಿಗ್ತಾರ, ಆದ್ರೆ ಬಯಸ್ಕೊಳ್ಳೋರು ಯಾರು ಸಿಗ್ತಾರ? ಅಪಮಾನ ಮಾಡಿಕೊಳ್ಳುವವರು ಯಾರು ಸಿಗ್ತಾರ? ನಾನು ಕಷ್ಟಪಟ್ಟು ಒಂದಿಷ್ಟು ದುಡಿದು ಧಾನ್ಯ ತರಬಹುದು, ಆದರೆ ಇಂಥ ಪತಿಯನ್ನ ತರಬೇಕಲ್ಲ, ಎಲ್ಲಾದರೂ ಸಾಧ್ಯವೇ? ನನ್ನ ಪತಿ ಹೀಗೆ ಮಾತನಾಡ್ತಾ ಇದ್ರೆ ಜಗತ್ತ ಕಿವಿ ಕೊಟ್ಟು ಕೇಳಬೇಕು. ಅಂಥ ಅದ್ಭುತ ಸಂಪತ್ತ ಒಳಗೆ, ಹೊರಗೆ ಬಡವ ಒಳಗೆ ಶ್ರೀಮಂತ, ಇದು ನನ್ನ ಪತಿ ಅಂತ. ಆದರೆ ಮತ್ತಿಷ್ಟೆಲ್ಲ ಬೈತಿಯಲ್ಲ, ತಡ್ಕೊಳ್ಳಾರದಕ್ಕೆ ಬೈತೀನಿ ಅಷ್ಟೆ. ಏನ್ ಜೀವನ! ಎಷ್ಟು ಮಧುರ ಜೀವನ! ಹಿಂಗಾದರೆ ಎಲ್ಲಾದರೂ ಡೈವೋರ್ಸ್ ಆಗ್ತವೆ ಹೇಳಿ? ಎಲ್ಲಾದರೂ ಜಗಳಗಳು ನಡೀತಾವೆ? ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಅನ್ನೋದನ್ನ ಕಲ್ಕೊಂಡಿರಬೇಕು. ಹೆಂಡತಿಯ ಒಂದು ಮಾತಿಗೆ ಬಹಳ ಬೆಲೆ ಕೊಡೋದಕ್ಕಿಂತ ಸತ್ಯವನ್ನು ಅರಿಯೋದಕ್ಕೆ ಅವಕಾಶ ಕೊಡಬೇಕು ಮನುಷ್ಯ. ಒಂದು ಹೂಗಂಟೆ ಇತ್ತು ಅಂದ್ರೆ, ಒಂದು ಗಿಡ ಇತ್ತು ಅಂದ್ರೆ, ಗಿಡದಲ್ಲಿ ಒಂದು ಕಾಗೆ ಕೂತಿರ್ತದೆ. ವಿಶಾಲವಾದ ಸುಂದರವಾದ ವೃಕ್ಷ ಅದು. ಅದರಲ್ಲಿ ಹಣ್ಣು ಹಂಪಲಗಳು, ಅಲ್ಲೆಲ್ಲ ಹೂಗಳು, ಇಷ್ಟೆಲ್ಲ ಇದ್ದಾಗ ಅಲ್ಲೊಬ್ಬ ಮನುಷ್ಯ ಬಂದು ನೋಡ್ದ, ಏನು ಕೆಟ್ಟ ಕಾಗಿ ಅಂದ. ಅವಾಗ ಗಿಡ ಹೇಳ್ತು, ಕಾಗಿನ್ಯಾಕೆ ನೋಡ್ತೀಯೋ? ನಾ ಎಷ್ಟು ವಿಶಾಲದಿನಿ, ಹಣ್ಣದಾವ, ಹೂವದಾವ, ಎಲ್ಲ ಸುಂದರ ಎಲೆಗಳದಾವ, ಇಷ್ಟು ಚಂದಾಗಿ ಅದೇನಿ. ನನ್ನ ನೋಡೋದು ಬಿಟ್ಟು ಒಳಗೆ ಹೊಕ್ಕು ಎಲ್ಲೋ ಕೂತ ಕಾಗಿ ನೋಡ್ತೀಯಲ್ಲ. ಕಣ್ಣ ತೋರಿಸೋ ಸಾಮರ್ಥ್ಯ ಉಳ್ಳದ್ದು, ಆದರೆ ಮನಸ್ಸು ಏನು ನೋಡ ಬಯಸ್ತದ ಅದನ್ನು ನೋಡ್ತಾ ಇರ್ತದ. ಮನಸ್ಸು ನೋಡಬೇಕು ಯಾವುದು ದೊಡ್ಡದದ, ವಿಶಾಲ ವೃಕ್ಷ, ಹಚ್ಚ ಹಸಿರ ಎಲೆಗಳು, ಹೂಗಳು, ಹಣ್ಣುಗಳು, ಅದ್ಭುತ ಕಲ್ಪವೃಕ್ಷ ಇದ್ದಂಗೆ. ಅದರಾಗ ಒಂದೆಲ್ಲೋ ಮೂಲೆಯೊಳಗೆ ಕಾಗಿ ಇದ್ರೆ ಅದನ್ನ ಯಾಕೆ ಲಕ್ಷ್ಯ ಕೊಡೋದು? ಹಾಗೆ ಜಗತ್ತಿನಲ್ಲಿ ಎಂಥೆಂಥ ವಸ್ತುಗಳದಾವ, ಎಷ್ಟು ಅದ್ಭುತದ. ಸೂರ್ಯದಾನ, ಚಂದ್ರದಾನ, ಭೂಮಿ ಅದ, ಎಲ್ಲ ಅದ, ನೋಡ್ಲಿಕ್ಕೇನು ಕಡಿಮದ. ಇದನ್ನೆಲ್ಲ ಬಿಟ್ಟು ಒಂದಿಷ್ಟು ದೋಷಗಳನ್ನೇ ಹುಡುಕೋದು ಇತ್ತು ಅಂದ್ರೆ
ನಮ್ಮ ಜೀವನ ನಾಶವಾಗೋದಿಲ್ಲೇನು? ಇದು ಸಾಕ್ರೆಟಿಸ್ ಎಂಥ ಅದ್ಭುತ ಮಾತುಗಳನ್ನ ಹೇಳ್ತಾ ಇತ್ತು. ಸಾಕ್ರೆಟಿಸನ ಹೆಂಡತಿ ಹೇಳಿದ್ಲು, ಆತನ ಶ್ರೀಮಂತಿಕೆ ಒಳಗೆ, ನಮ್ಮ ಶ್ರೀಮಂತಿಕೆ ಹೊರಗೆ. ಹೊರಗೆ ಇರಬಾರ್ದಂತಲ್ಲ, ಒಳಗೆ ಇರದೇ ಇರಬಾರ್ದಷ್ಟೇ. ಹೊರಗೆ ಮಸ್ತಿರಬೇಕು, ಆದರೆ ಒಳಗೆ ಬಡುವಾಗಿರಬಾರದು. ಹೊರಗೆ ಕಡಿಮೆ ಆದರೆ ನಡೆದೀತು, ಆದರೆ ಒಳಗೆ ಕಡಿಮೆಯಾಗಬಾರದು. ಅಂಥ ಶ್ರೀಮಂತಿಕೆ ಬರಬೇಕಲ್ಲ, ಅದು ಬರಬೇಕಾಗಿತ್ತು ಅಂದರೆ ಸತ್ಯ ದರ್ಶನ. ಸತ್ಯ ಯಾವುದು? ಜಗತ್ತಿನ ಸತ್ಯ ದರ್ಶನ, ಜಗತ್ತಿನ ಆಚೆಯ ಸತ್ಯ ದರ್ಶನ, ಜೀವನದ ಸತ್ಯ ದರ್ಶನ. ಇಂಥ ದರ್ಶನ ಆಗಬೇಕು ಮನುಷ್ಯ. ಇದಕ್ಕಾಗಿ ಕಷ್ಟಪಡಬೇಕಾಗ್ತದೆ. ಬೇಕಲ್ಲ, ಸಂಶೋಧನೆ ಮಾಡಬೇಕಾಗ್ತದೆ. ಇಲ್ಲವೇ ಯಾರು ಸಂಶೋಧನೆ ಮಾಡಿದರೋ ಅಂಥವರ ಸಮೀಪಕ್ಕೆ ಹೋಗಿ ಆ ದರ್ಶನವನ್ನು ಮಾಡಿಕೋಬೇಕಾಗ್ತದೆ. 2 ಉಪಾಯಗಳು. ಕಲಿಬೇಕಲ್ಲ ಮನುಷ್ಯ. ಎಲ್ಲವೂ ನಮಗೆ ಗೊತ್ತಾಗ್ತದೇನು ಹೇಳಿ? ಕಣ್ಣಿರಬಹುದು, ಕಿವಿ ಇರಬಹುದು, ಮನಸ್ಸಿರಬಹುದು, ಬುದ್ಧಿ ಇರಬಹುದು, ಎಲ್ಲವೂ ನನಗೆ ಗೊತ್ತಾಗ್ತದೆ ಈ ಜಗತ್ತಿನಲ್ಲೇ. ಕೆಲವು ಸಂಗತಿಗಳನ್ನು ನಾನು ತಿಳ್ಕೋಬೇಕಾಗ್ತದೆ, ಕೆಲವನ್ನ ಇನ್ನೊಬ್ಬರಿಂದ ಕಲಿಯಬೇಕಾಗ್ತದೆ. ಎಲ್ಲ ನಾನೇ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಎಲ್ಲವನ್ನು ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ ಅಷ್ಟೆ. ಎಲ್ಲರ ಪಾತ್ರೆಗಳು ಅವು ಪರಿಮಿತನೇ. ಒಂದು ಸಾಗರದ ಅಂತ ಇಳ್ಕೊಳ್ಳಿ, ಒಂದು ಹೊಳೆಯದ. ನಮ್ಮ ಗಡಿಗೆಗಳು, ನಮ್ಮ ಕೊಡಗಳು, ಅವು ಸಣ್ಣವೋ ದೊಡ್ಡವೋ, ಅದು ಎಷ್ಟದ ಅಷ್ಟು ನೀರ ತುಂಬುತ್ತದೆ. ಹೊಳೆ ದೊಡ್ಡದಿರಬಹುದು, ಆದರೆ ನಮ್ಮ ಪಾತ್ರೆಯೊಳಗೆ ಮಾತ್ರ ಅಷ್ಟೇ ನೀರಾಯಿರು. ಹಾಗೆ ಎಲ್ಲವನ್ನ ಎಲ್ಲರೂ ತಿಳಿದುಕೊಳ್ಳಲಿಕ್ಕಾಗೋದಿಲ್ಲ. ನಾವು ತಿಳ್ಕೋಬೇಕಾದ್ರೆ ಇನ್ನೊಬ್ಬರಿಂದ ಕಲ್ಕೋಬೇಕಾಗ್ತದೆ. ಬೇಕು, ಮನುಷ್ಯ ಕಲಿಬೇಕು. ವಸ್ತುಗಳಿಂದ ಕಲಿಬೇಕು, ವ್ಯಕ್ತಿಗಳಿಂದ ಕಲಿಬೇಕು, ಘಟನೆಗಳಿಂದ ಕಲಿಬೇಕು. ಕಲಿಯೋದು ಬಹಳ ಮಹತ್ವದ್ದು. ಅದು ಜೀವನವನ್ನು ಶ್ರೀಮಂತ ಮಾಡ್ತದೆ. ಜ್ಞಾನದಂಥ ವಸ್ತು ಯಾವುದು ಈ ಜಗತ್ತಿನ? ಜ್ಞಾನದಂಥ ಸಂಪತ್ತ ಯಾವುದು? ನಹಿ ಜ್ಞಾನೇನ ಸದೃಶಂ. ಅದರಂಥ ವಸ್ತು ಯಾವುದು ವಿಶ್ವದೊಳಗೆ? ಅಂಥ ಸಂಪತ್ತು ಅದು ಜ್ಞಾನ ಸಂಪತ್ತು. ಈಗ ಇಲ್ಲೇನು, ನಿಮ್ಮ ಮನೆ ಅದ, ಬಹಳ ವಿಶಾಲವಾದ ಮನೆ, ಅರಮನೆಯಂಥ ಮನೆ. ಅಲ್ಲೆಲ್ಲ ಎಲ್ಲ ಸಂಪತ್ತಿದೆ, ಸುಂದರ ಸುಂದರ ವಸ್ತುಗಳಿವೆ. ಬಹಳ ಬೆಲೆಯುಳ್ಳ ವಸ್ತುಗಳನ್ನು ನಾವು ತಂದು ಇಟ್ಟೇವಿ ಅಂತ ಇಟ್ಟುಕೊಳ್ಳಿ. ಆದರೆ ಈ ಎಲ್ಲ ವಸ್ತುಗಳನ್ನ ಮೇರೆ ಒಂದು ಬೇಕಾಗ್ತದೆ. ಅದು ಸಂಪತ್ತನ್ನ ಹೆಚ್ಚಿಸ್ತದ ಮನೆಯಲ್ಲಿ. ಎಲ್ಲ ಇತ್ತು, ಒಂದು ದೀಪನೇ ಇರದೇ ಇದ್ರೆ ಮನೆಯ ವೈಭವ ಎಲ್ಲದ ಹೇಳಿ? ಒಂದು ಸಣ್ಣ ದೀಪ, ಒಂದು ಎಣ್ಣೆಯ ದೀಪ, ಒಂದಿಷ್ಟು ಪಣತೆ, ಎಣ್ಣೆ, ಒಂದು ಬತ್ತಿ, ಬಹಳ ಬೆಲೆಯುಳ್ಳದ್ದಲ್ಲ. ಮನೆಯಲ್ಲಿ ಮುತ್ತ ರತ್ನ ಎಲ್ಲವೂ ಅದಾವ, ಕತ್ತಲೆ ಆಗ. ಅವುಗಳ ವೈಭವ ಗೊತ್ತಾಗಬೇಕಾದರೆ ಒಂದು ಹಣತೆಯನ್ನ ಹಚ್ಚಬೇಕಾಗ್ತದೆ. ಒಂದು ಸಣ್ಣ ಹಣತೆ, ಅದು ವೈಭವವನ್ನು ಹೆಚ್ಚಿಸ್ತದೆ. ಹಾಗ ಜ್ಞಾನ ಅಂದ್ರೆ ದೀಪಿದ್ದಂಗೆ. ಉಳಿದೆಲ್ಲ ಇರಬಹುದು, ಜ್ಞಾನ ಒಂದು ದೀಪನೇ ಇರದೇ ಇದ್ರೆ ಮನೆಯ ಸೌಂದರ್ಯ ಅನುಭವಿಸೋದು ಹೇಗೆ? ಸಂಪತ್ತಿನ ಸೌಂದರ್ಯವನ್ನು ಅನುಭವಿಸೋದು ಹೇಗೆ? ಅದು ದೀಪ. ಹಾಗೆ ಜ್ಞಾನದ ದೀಪ. ಮೈಯಲ್ಲಿ ಶಕ್ತಿ ಇರಬಹುದು, ಭಾರೀ ಸಾಮರ್ಥ್ಯ ಇರಬಹುದು, ದೇಹ ಸುಂದರ ಇರಬಹುದು, ಆದರೆ ತಲೆಯೊಳಗೆ ಒಂದು ಜೀವನದ ಅಥವಾ ಜ್ಞಾನದ ಬೆಳಕು ಒಂದಿಲ್ಲದೆ ಇದ್ರೆ ಸೌಂದರ್ಯದ ಬೆಲೆ ಹೆಂಗೆ ಬರೋದು? ಸೌಂದರ್ಯಕ್ಕೆ, ಶಕ್ತಿಗೆ ಬೆಲೆ ಹೇಗೆ ಬರೋದು?
ಎಲ್ಲವನ್ನ ಪ್ರಕಾಶಪಡಿಸೋದು, ಪ್ರಕಟಪಡಿಸೋದು ಜ್ಞಾನದ ಬೆಳಕ. ಇಂಥ ಜ್ಞಾನದ ಬೆಳಕ ಜೀವ ಜ್ಯೋತಿಯೊಂದು ಉರಿತದಂತ ತಿಳಿದೇ ನಾವೆಲ್ಲ ಇಷ್ಟು ಚೆನ್ನಾಗಿರೋದು. ಆ ಜೀವ ಜ್ಯೋತಿನೇ ಆರವಾದ ಬಳಿಕ ದೇಹ ಏನು ಮಾಡ್ತದೆ ಹೇಳಿ? ಎಲ್ಲ ಚಂದದ. ಒಬ್ಬ ಕೂತಾನ್ ಅಥವಾ ಮಲ್ಗ್ಯಾನ್, ಅವನ ದೇಹದ ಮೇಲೆ ಬಹಳ ಚಲೋ ಚಲೋ ಎಲ್ಲ ರೇಷ್ಮೆಯ ಬಟ್ಟೆ ಅದ, ಎಲ್ಲ ಆಭರಣಗಳದಾವ, ಎಲ್ಲ ಅದ, ಭಾರಿ ಸುಂದರ. ಆದ್ರೆ ಏನು ಮಾಡೋದು? ಒಳಗ ದೀಪ ಆರಿ ಹೋಗ್ಯದ. ದೀಪನೇ ಆರಿ ಹೋಗ್ಯದ, ಜೀವನೇ ಹೋಗಿಬಿಟ್ಟದ. ಅದಕ್ಕೆ ಸೌಂದರ್ಯ ಬರ್ತದೆ? ಸೌಂದರ್ಯಕ್ಕೆ ಬೆಲೆ ಬರ್ತದೆ? ಎಷ್ಟೊತ್ತ? ಒಂದು ದಿವಸ 2 ದಿವಸ ಸೌಂದರ್ಯ ಮರೆ. ಎಷ್ಟು ತಾಕತ್ತಿದ್ರೇನಾಯಿತು? ಎಲ್ಲ ನಿರರ್ಥಕ. ಒಂದು ಒಳಗೆ ಒಂದು ದೀಪ, ಜೀವದ ಜ್ಯೋತಿ, ಜ್ಞಾನದ ಜ್ಯೋತಿ ಆರಿ ಹೋಯಿತು ಅಂದ್ರೆ ಅದು ಅದಕ್ಕಿದು ಚಂದದ. ಅದೇ ಆರಿದ ಬಳಿಕ ಇದ ಮುಖ ಸೌಂದರ್ಯ ಅಲ್ಲ, ಇದ ಸಂಪತ್ತು ಅನುಭವಿಸೋರು ಯಾರು? ಅದರ ಬೆಲೆ ಅರ್ಥ ಮಾಡಿಕೊಳ್ಳುವವರು ಯಾರು? ಅದಕ್ಕೆ ಜೀವ ಜ್ಯೋತಿಗೆ ಬಹಳ ಮಹತ್ವ. ಹಾಗ ಜೀವ ಜ್ಯೋತಿ ಎಂದರೂ ಜ್ಞಾನ ಜ್ಯೋತಿ ಎಂದರೂ ಅಷ್ಟೆ ಬೇಕಲ್ಲ. ನಾನು ಇದೇನೆ ಅನ್ನೋದೇ ಜ್ಞಾನ, ಇದ ಜ್ಯೋತಿಯಲ್ಲೇ. ಇಂಥ ಜ್ಞಾನ, ಇದಕ್ಕಾಗಿ ಮನುಷ್ಯ ಒಂದಿಷ್ಟು ಕಷ್ಟಪಡಬೇಕಾಗ್ತದೆ, ತ್ಯಾಗ ಮಾಡಬೇಕಾಗ್ತದೆ. ಇಲ್ಲದೆ ಇದ್ದರೆ ಜ್ಞಾನ ಸಂಪತ್ತು ದೊರೆಯೋದು ಬಹಳ ಕಠಿಣವಾದದ್ದು. ಯಾಕೆ ಕಠಿಣ ಅಂದ್ರೆ ಕಣ್ಣು ತೆರೀಬೇಕಲ್ಲ. ತೆರೆದ ಕಣ್ಣಿಗೆ ಜಗತ್ತ ಕಾಣಬೇಕು, ಹಂಗ ಕಣ್ಣ ತೆರೀಬೇಕಲ್ಲ. ಮನಸ್ಸನ್ನ ಹರಬೇಕು. ಯಾವಾಗ ಕಣ್ಣ ತೆರೀತೋ, ಮನಸ್ಸ ಹರವಿತೋ, ಅವಾಗ ಜಗತ್ತಿನ ದರ್ಶನ ಉಂಟಾಗೋದದ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಂಗಳಿಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಮ್ಮ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿಂದ ಅರಿಯಲ್ ಸರ್ವಜ್ಞಮಪ್ಪಂ ನರಂ, ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಅಂಥ ಸುಂದರ ಮಾತು. 5 ರೀತಿಯಿಂದ ಕಲಿತಾನ ಮನುಷ್ಯ. ಕಲಿಬೇಕು. ಕಲಿಯೋದಕ್ಕಾಗಿನೇ ಮನುಷ್ಯ ಬಂದವ. ಕಲಿಯುಗ ಅಂದ್ರೆ ಕಲಿಯುವ ಯುಗ ಇದೆ ಅಷ್ಟೆ. ಎಂಥ ಕಾಲ ಸುಮ್ಮನೆ ಕಲಿಯೋದು. ಎದರಿಂದ ಕಲಿಯೋದು? ಕೆಲವಂ ಬಲ್ಲವರಿಂದ ಕಲಿಯೋದು, ಶಾಸ್ತ್ರಗಳಿಂದ ಕಲಿಯೋದು, ಮಾಳ್ಪವರನ್ನ ನೋಡಿ ಕಲಿಯೋದು, ಸುಜ್ಞಾನದಿಂದ ಕಲಿಯೋದು. ಅಷ್ಟೇ ಅಲ್ಲ, ಸಜ್ಜನರ ಸಂಘದಿಂದ ಕಲಿಯೋದು. ಇವ 5 ಮಾರ್ಗಗಳು ಕಲಿಯೋದು ಇರಬೇಕು. ಏನಾದರೂ ಕಲಿಬಾರದು. ಯಾವುದನ್ನ ಕಲಿತರೆ ಜೀವನ ಸುಂದರ ಆಗ್ತದೆ ಅದನ್ನ ಕಲಿಯೋದು. ಯಾವುದನ್ನ ಕಲಿತರೆ ಮನಸ್ಸು ಸಮಾಧಾನಗೊಳ್ಳುತ್ತದೆ ಅಂಥದ್ದನ್ನ ಕಲಿಯೋದು. ಯಾವುದನ್ನ ಕಲಿತರೆ ಜಗತ್ತಿನಲ್ಲಿ ಇನ್ನೊಂದು ಕಲಿಯೋದು ಉಳಿಯೋದೇ ಇಲ್ಲಲ್ಲ, ಅದನ್ನೂ ಒಂದಿಷ್ಟು ಕಲಿಯೋದು. ಅದು 5 ರೀತಿಯೊಳಗೆ ಎಷ್ಟು ಚಂದ ಹೇಳ್ತಾರೆ. ಬಲ್ಲವರಿದಾರ, ಜ್ಞಾನಿಗಳಿದಾರ, ಅವರ ಹತ್ತಿರ ಹೋಗಿ ಒಂದಿಷ್ಟು ಕಲಿತಕೋಬೇಕು. ಕಲಿಯುವ ಭಾವ ಬಹಳ ಮಹತ್ವದ್ದು. ಮನುಷ್ಯನೇ ನೀನು ಎಷ್ಟ ಶ್ರೇಷ್ಠ ಇರಬಹುದು, ಬಹಳ ದೊಡ್ಡವನಾಗಿರಬಹುದು, ಆದರೆ ಗುರು ಅಷ್ಟೆ. ಬಲ್ಲವರು ಅವರು ಬಡವರೇ ಇರಬಹುದು, ಆದರೆ ಅವರಿಂದ ನಾವು ಜ್ಞಾನವನ್ನು ಪಡ್ಕೋಬೇಕಾಗ್ತದೆ, ಅದನ್ನ ಗಳಿಸಬೇಕಾಗ್ತದೆ. ಅದು ಪಡೆಯೋ ಕೆಲವಂ ಬಲ್ಲವರಿಂದ ಕಲಿಬೇಕಾಗ್ತದೆ. ಕೆಲವು ಓದಿ ಕೇಳಿ ಅದನ್ನು ಕಲಿಬೇಕಾಗ್ತದೆ. ಇನ್ನು ಕೆಲವನ್ನ ಮಾಡ್ತಾರ, ಅದನ್ನು ನೋಡಿ ಕಲಿಬೇಕಾಗ್ತದೆ. ಇನ್ನು ಕೆಲವನ್ನ ನಾವೇ ಆಲೋಚನಾ ಮಾಡಿ ಕಲಿಬೇಕು. ಮತ್ತೆ ಕೆಲವನ್ನ ಬಲ್ಲವರ ಸಂಘ, ಸಜ್ಜನರ ಸಂಘದಾಗ ಸುಮ್ಮನೆ ಇದ್ದು ಕಲಿಬಹುದು.
ಇವ 5 ಕಲಿಕೆಯ ಮಾರ್ಗಗಳು. ಇಂಥ ಕಲಿಯೋದು ನಡಿಬೇಕು ಜೀವನದಲ್ಲಿ. ಇದು ಏನು ಮಾಡ್ತದೆ? ನಮ್ಮನ್ನ ಆಂತರಿಕವಾಗಿ ಶ್ರೀಮಂತ ಮಾಡ್ತದೆ. ಬಾಹ್ಯ ಸಂಪತ್ತಿಗೆ ಬೆಲೆ ಬರಬೇಕಾದರೆ ಆಂತರಿಕ ಸಂಪತ್ತನ್ನು ಹೆಚ್ಚಿಸಬೇಕಾಗ್ತದೆ. ಮನುಷ್ಯ ಸಿರಿವಂತ ಒಳಗೆ ಸಿರಿವಂತ. ಇದು ಬಹಳ ಅದ್ಭುತವಾದದ್ದು. ಶೇಕ್ಸ್ಪಿಯರ್ ಅಂತಾಗಿ ಹೋದರು ಪಾಶ್ಚಿಮಾತ್ಯ ದೇಶಗಳಲ್ಲಿ, ಇಂಗ್ಲೆಂಡದಲ್ಲಿ. ಶೇಕ್ಸ್ಪಿಯರ್ ಬಹಳ ದೊಡ್ಡ ಮನುಷ್ಯ. ಆತ ದೊಡ್ಡ ಸಾಹಿತಿ. ಜಗತ್ತು ಅವನನ್ನು ಬಹಳ ಗೌರವಿಸ್ತದೆ. ಆದರೆ ಬಡ ಮನುಷ್ಯ, ಸಾಮಾನ್ಯ ಮನುಷ್ಯ. ಸಂಪತ್ತನ್ನ ಬಹಳ ಗಳಿಸಿದವನಲ್ಲ. ಒಮ್ಮೊಮ್ಮೆ ಊಟಕ್ಕೂ ತೊಂದರೆ. ಅಂಥ ಪರಿಸ್ಥಿತಿಯಲ್ಲಿ ಬೆಳೆದು ಬಂದಂಥ ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನ, ನೋಡಬೇಕು. ಸುಮ್ಮನೆ ಪಾಶ್ಚಿಮಾತ್ಯರೇನು ಪೌರ್ವಾತ್ಯರೇನು, ಜ್ಞಾನಿಗಳು ಒಂದು ಸುಂದರ ಮಾತು ಹೇಳ್ತಾನೆ. ಆತ ಹೇಳ್ತಾನೆ, ಐ ಆಮ್ ಎ ಕಿಂಗ್. ಸಾಮಾನ್ಯ ಅಲ್ಲ, ಐ ಆಮ್ ಎ ಕಿಂಗ್ ಆಫ್ ದ ಕಿಂಗ್ಸ್. ಮೈ ಕ್ರೌನ್ ಈಸ್ ನಾಟ್ ಮೇಡ್ ಆಫ್ ಗೋಲ್ಡ್ ಅಂಡ್ ಜ್ಯುವೆಲ್ಸ್. ಏನ್ ಚಂದ ಮಾತು ಹೇಳ್ತಾನೆ. ಇಟ್ ಈಸ್ ನಾಟ್ ಆನ್ ಮೈ ಹೆಡ್, ಇಟ್ ಈಸ್ ಇನ್ ಮೈ ಹಾರ್ಟ್. ಇಟ್ ಈಸ್ ನಾಟ್ ಮೇಡ್ ಆಫ್ ಎ ಗೋಲ್ಡ್, ಇಟ್ ಈಸ್ ಮೇಡ್ ಆಫ್ ಎ ಕಂಟೆಂಟ್ಮೆಂಟ್. ಎಷ್ಟು ಚಲೋ ಸುಂದರ ಮಾತು ಹೇಳ್ತಾರೆ. ನಾನು ಬಡವ ಅಂತ ಜನ ಅಂತಾರೆ, ಆದ್ರೆ ನಾ ತಿಳ್ಕೊಂಡೇನಿ ನಾನು ರಾಜರ ರಾಜ. ಸಾಮಾನ್ಯ ರಾಜ ಅಲ್ಲ, ಎಲ್ಲ ರಾಜರಿಗಿಂತ ಶ್ರೇಷ್ಠನಾದ ರಾಜ. ಯಾಕೆ ಅಂದರೆ ಈ ರಾಜರ ಕಿರೀಟಗಳು ಉರುಳಿ ಹೋಗ್ತಾವ. ಯಾಕೆ? ತಲೆ ಮ್ಯಾಲದಾವ. ನನ್ನ ಕಿರೀಟ ಉರುಳಿಸುವ ಸಾಮರ್ಥ್ಯ ಈ ಜಗತ್ತಿನಲ್ಲಿ ಯಾರಿಗಿಲ್ಲ. ಯಾಕೆ? ಅದು ಒಳಗದೆ, ತಲೆಯಾಗ ಒಳಗದ, ಹೃದಯದಾಗದೆ. ಅದು ಬಂಗಾರದ ಕಿರೀಟ ಅಲ್ಲ, ಅದು ತೃಪ್ತಿಯ, ಸಂತೃಪ್ತಿಯ ಕಿರೀಟ ಅದ. ಅದರ ಹೊಳಪ ಬರೇ ಹೊರಗಿನ ಬಂಗಾರದ ಹೊಳಪಲ್ಲ, ಅದು ಜ್ಞಾನದ ಹೊಳಪ. ಏನ್ ಚಂದ ಮಾತು ಹೇಳಿ. ನಾವು ಅಂಥ ಸಿರಿವಂತರಾಗೋದು ಭಾರತೀಯರು. ನಮ್ಮಲ್ಲೂ ಎಷ್ಟು ಅದ್ಭುತ ಹೇಳ್ತಾರೆ. ಅಮೇ ಶ್ರೀಮಂತಾಹುನೇ ಶ್ರೀಮಂತ. ತುಕಾರಾಮ ಏನೂ ಇರಲಿಲ್ಲ. ತುಕಾರಾಮ ಇನ್ನ ಶೇಕ್ಸ್ಪಿಯರ್ಗೆ ಏನ್ರ ಇರಬೇಕು, ತುಕಾರಾಮ್ಗೆ ಅಟ್ಟು ಇರಲಿಲ್ಲ. ಆತ ಹೇಳ್ತಾನೆ, ನನ್ನಂತ ಸಿರಿವಂತ ಯಾರು? ಶಿವಾಜಿ ಸಂಪತ್ತನ್ನ ಕಳಿಸಿಕೊಡ್ತಾನೆ ತುಕಾರಾಮನ ಮನೆಗೆ. ಸಾದಾ ಮನೆ, ಬಡ ಜೀವನ, ಏನಿಲ್ಲ ಮನೆಯೊಳಗೆ, ಉಣ್ಣಾಕ ತಿನ್ನಾಕ ಇರಲಿಲ್ಲ. ಇಂಥ ಮನೆಯೊಳಗೆ ಬದುಕುವಂಥ ಈ ತುಕಾರಾಮನಿಗೆ ಶಿವಾಜಿ ಕಳಿಸಿಕೊಡ್ತಾನೆ, ಸಂಪತ್ತ ಕಳಿಸಿಕೊಡ್ತಾನೆ. ಒಂದು ತಟ್ಟೆ, ಅದರಾಗ ನಾಣ್ಯಗಳು, ಬಂಗಾರದ ನಾಣ್ಯಗಳು, ವಸ್ತ್ರ ಎಲ್ಲ ಕೊಟ್ಟು ಕಳಿಸ್ತಾನೆ. ನನ್ನ ರಾಜ್ಯದೊಳಗೆ ತುಕಾರಾಮ ಸಂತೋಷವಾಗಿರಬೇಕು. ಪಾಪ ಬಡ ಮನುಷ್ಯ, ಕೊಟ್ಟು ಬನ್ನಿ ಅಂತ ಕಳಿಸ್ತಾನೆ. ಅದನ್ನ ಇವರು ಕೊಡ್ಲಿಕ್ಕೆ ಬಂದಾಗ ಹೇಳ್ತಾರೆ, ಇದು ಮಹಾರಾಜನ ಕಾಣಿಕೆ, ನೀನು ಬಹಳ ಬಡವ, ಇದನ್ನ ತಗೋ, ಆನಂದವಾಗಿ ಬದುಕುವಂತ ಮಹಾರಾಜನ ಬಯಕೆ. ತುಕಾರಾಮ ಹೇಳ್ತಾನೆ, ನನ್ನಷ್ಟು ಸಿರಿವಂತ ಯಾರೂ ಇಲ್ಲ. ನಿಮ್ಮ ಮಹಾರಾಜನು ನನ್ನಷ್ಟು ಸಿರಿವಂತ ಅಲ್ಲ. ಯಾಕೆ? ನನಗೆ ಏನಿಲ್ಲ, ಆದರೆ ಏನೂ ಬೇಕು ಇಲ್ಲ. ನನ್ನಂತ ಸಿರಿವಂತ ಯಾರು? ಎಂಥ ಮನಸ್ಸು! ನನ್ನ ಮನೆಯೊಳಗೆ ವಿಠ್ಠಲ ವಾಸ ಮಾಡ್ಯಾನ, ನನ್ನ ಮನಸ್ಸಿನಲ್ಲಿ ವಿಠ್ಠಲ ವಾಸ ಮಾಡ್ಯಾನ. ಎಲ್ಲಿ ವಿಠ್ಠಲ ಅಲ್ಲಿ ಬಡತನ ಹೇಗಿರ್ತದೆ ಹೇಳುವ? ಶೇಕ್ಸ್ಪಿಯರ್ನ ಮನಸ್ಸಿನಲ್ಲಿ ಕಂಟೆಂಟ್ಮೆಂಟ್, ತುಕಾರಾಮನ ಮನಸ್ಸಿನಲ್ಲಿ ವಿಠ್ಠಲ. ಶರಣರ ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಬಲ್ಲಿದರು.
ಧನದಲ್ಲಿ ಬಡವರು ಘನಮನ ಸಂಪನ್ನರು ಎಂಬ ಕೂಡಲ ಸಂಗನ ಶರಣರು ಕರುಳಿಲ್ಲದ ಕಲಿಗಳು. ಏನು ಅದ್ಭುತ ಮಾತು. 900 ವರ್ಷಗಳ ಹಿಂದೆ ಇದೊಂದು ಸುಂದರ ಮಾತು. ಮನೆ ನೋಡ ಬಡವರು, ಮನ ನೋಡ ಬಲ್ಲಿದರು. ಧನದಲ್ಲಿ ಬಡವರು ಘನಮನ ಸಂಪನ್ನರು ಎಂಬ ಕೂಡಲ ಸಂಗನ ಶರಣರು ಕರುಳೇ ಇಲ್ಲದ ಕಲಿಗಳು, ಆಸೆಯೇ ಇಲ್ಲದ ಕಲಿಗಳು. ನಾವು ಅವ್ರ ಮನೆ ಸಾಣದಿರಬಹುದು, ಆದರೆ ಅವರ ಮನಸ್ಸೆಷ್ಟು ದೊಡ್ಡದು, ಮನಸ್ಸೆಂಥ ದೊಡ್ಡದು. ಮನೆಯಲ್ಲಿ ಹೆಚ್ಚು ಜನರಿಗೆ ಅವಕಾಶ ಇಲ್ಲ, 4 ಜನ ಪ್ರವೇಶ ಮಾಡಿದರೆ ಮನೆ ತುಂಬುತ್ತದೆ. ಆದರೆ ಅವರ ಮನಸ್ಸು ಎಷ್ಟು ದೊಡ್ಡದು ಅಂದ್ರೆ ಇಡೀ ಜಗತ್ತನ್ನ ಪ್ರೀತಿಸ್ತದೆ, ಅಷ್ಟು ದೊಡ್ಡ. ಧನ ನೋಡಿದರೆ ಕಡಿಮೆ, ಆದರೆ ಘನಮನ ಸಂಪನ್ನರು ಎಂಬ ಕೂಡಲ ಸಂಗನ ಶರಣರು. ಘನಮನ ಸಂಪನ್ನರು ಅಂತ ಸಂಪತ್ತಿ ಎಂಥ ಅದ್ಭುತ ಸಂಪತ್ತಿ. ಅವರ ಮನಸ್ಸೇ ಸುಂದರವಾದ ಸಂಪತ್ತಿನಿಂದ ತುಂಬಿ ಹೋಗಿತ್ತು. ಅದು ಜ್ಞಾನ ಸಂಪದ, ಅದು ಕೂಡಲ ಸಂಗನ ನೆನಹಿನ ಸಂಪದ. ಇಂಥ ಅದ್ಭುತ ಸಂಪತ್ತು ಮನಸ್ಸನ್ನು ತುಂಬಿತ್ತು. ಇಂಥ ಶರಣರು ಮನೆ ಬಡುವ, ಮನಸ್ಸು ಘನ ಬಲ್ಲಿದರು. ಧನದಲ್ಲಿ ಬಡತನ, ಘನಮನ ಸಂಪತ್ತಿ. ಏನ್ ಸುಂದರ ಮಾತು ಹೇಳಿ. ಸಾಕು ಇಂಥ ಒಂದು ವಚನ ನಮ್ಮನ್ನ ಶ್ರೀಮಂತ ಮಾಡೋದಕ್ಕೆ. ನಾವು ಹೊರಗಿನ ವಸ್ತುಗಳಿಂದ ಸಂಪತ್ತನ್ನ ಶ್ರೀಮಂತಿಕೆ ಹೆಂಗೆ ಕಟ್ಟುತ್ತೇವೆ, ಅದಕ್ಕಿಂತ ಅದ್ಭುತವಾದ ಸಂಪತ್ತಿಯನ್ನ ಆಂತರಿಕವಾಗಿ ಕಟ್ಟಿಕೋಬೇಕಾಗ್ತದೆ, ಕಟ್ಟಿಕೊಳ್ಳಬೇಕು. ಈಗ ತಾವು ಮನೆಗೆ ಹೋಗ್ತೀರಿ, ಮನೆಯೊಳಗೆ ಪ್ರವೇಶ ಆಗುವಾಗ ಇದೊಂದು ಅದ್ಭುತವಾದ ಮನೆ ಅಂತ ಹಿಂಗೆ ಪ್ರವೇಶ ಮಾಡಿ ಶ್ರೀಮಂತ ಅಷ್ಟೇ. ಅದೇ ಶ್ರೀಮಂತಿ. ನನ್ನ ಮನೆ ಅದ್ಭುತ, ಎಲ್ಲಿ ಪ್ರೇಮನೇ ತುಂಬ್ಯದ ಅದಕ್ಕಿಂತ ಅದ್ಭುತ ಮನೆ ಯಾವುದು ಅಂದಿಲ್ಲೇನು? ಹೌಸಸ್ ಆರ್ ಬಿಲ್ಟ್ ವಿತ್ ಬ್ರಿಕ್ಸ್ ಅಂಡ್ ಮಾರ್ಟರ್, ನಾಟ್ ಹೋಮ್ಸ್. ಹೋಮ್ಸ್ ಆರ್ ಬಿಲ್ಟ್ ವಿತ್ ಲವಿಂಗ್ ಹಾರ್ಟ್ಸ್. ಎಷ್ಟು ಚಂದಿಲ್ಲ. ಹೌಸಸ್ ಆರ್ ಬಿಲ್ಟ್ ವಿತ್ ಬ್ರಿಕ್ಸ್ ಅಂಡ್ ಮಾರ್ಟರ್ ಬಟ್ ನಾಟ್ ಹೋಮ್ಸ್. ಮನೆಗಳನ್ನ ಕಲ್ಲು ಮಣ್ಣಿನಿಂದ ಕಟ್ಟಲಿಕ್ಕಾಗ್ತದೆ? ಬಿಲ್ಡಿಂಗ್ ಕಟ್ಟಬಹುದು, ಮನೆಗಳನ್ನ ಕಲ್ಲಿನಿಂದ ಕಟ್ಟಲಿಕ್ಕಾಗೋದಿಲ್ಲ. ಮನೆಗಳನ್ನ ಕಟ್ಟಬೇಕಾದರೆ ಪ್ರೀತಿಯ ಮನಸ್ಸುಗಳಿಂದ ಕಟ್ಟಬೇಕಾಗ್ತದೆ. ಅದು ಸಂಪತ್ತು, ಶ್ರೀಮಂತಿಕೆ. ಹಾಗೆ ನಮ್ಮ ಮನೆಗಳನ್ನು ನಾವು ಕಟ್ಟಿಕೊಳ್ಳೋದು. ದೊಡ್ಡ ಮನೆ ಇದ್ದರೂ ನಮ್ಮ ಮನಸ್ಸು ಸಣ್ಣದಾಯಿತು ಅಂದ್ರೆ ಸಣ್ಣ ಮನೆನೇ. ಸಣ್ಣ ಮನೆ ಇದ್ದರೂ ನಮ್ಮ ಮನಸ್ಸು ದೊಡ್ಡದಾಯಿತು ಅಂದ್ರೆ ದೊಡ್ಡ ಮನೆ. ನಮ್ಮ ಮನಸ್ಸಿನ ಮೇಲೆ ಎಲ್ಲ ಅವಲಂಬಿಸಿಕೊಂಡದೆ. ಇಫ್ ಮೈ ಮೈಂಡ್ ಈಸ್ ರಿಚ್, ಮೈ ಹೋಮ್ ಈಸ್ ರಿಚ್. ಇಫ್ ಮೈ ಮೈಂಡ್ ಈಸ್ ಪುವರ್, ಮೈ ಹೋಮ್ ಈಸ್ ಪುವರ್. ಅಷ್ಟೇ. ಅದಕ್ಕೆ ಮನಸ್ಸಿನ ಸಂಪತ್ತ ಬಹಳ ಅದ್ಭುತ. ಇಂಥ ಮಾನಸಿಕ ಸಂಪತ್ತನ್ನು ಪಡೆದವರಿಗೆ ನಾವು ಋಷಿಗಳು, ಸಂತರು, ಶರಣರು, ಜ್ಞಾನಿಗಳು ಅಂತ ಶಬ್ದ ಬಳಸೋದು. ಅಂಥ ಮಹಾನುಭಾವರ ದೇಶ ಭಾರತ. ಎಷ್ಟು ಸಾವಿರ ಜನ ಇಂಥ ಶ್ರೀಮಂತರು, ಆಂತರಿಕ ಶ್ರೀಮಂತರು ಆಗಿ ಹೋದ ದೇಶ ಇದು. ಎಂಥೆಂಥವ್ರು, ಏನಿಲ್ಲ ಆದರೆ ಎಲ್ಲವೂ ಅಂಥ ಮಹಾನುಭಾವರು. ಒಬ್ಬ ರಾಜ, ಜನಕ ಮಹಾರಾಜನಂಥ ಒಬ್ಬ ರಾಜ, ಆದರೆ ಅಂತರಂಗದಲ್ಲಿ ಅದ್ಭುತ ಸಂಪತ್ತು. ಹೊರಗೆ ಎಷ್ಟಿತ್ತೋ ಅದೇನೂ ಅಲ್ಲ ಅನ್ನುವಷ್ಟು ಸಂಪತ್ತು. ಇನ್ನೊಬ್ಬ ಸಂತ ಹೊರಗೆ ಏನಿಲ್ಲ, ಎಲ್ಲ ಒಳಗೆ. ಇಲ್ಲಿ ಹೊರಗೂ ಅದ, ಒಳಗೂ ಅದ. ಹೊರಗಿಲ್ಲ, ಒಳಗದ. ಇವೆರಡೂ ಚಲೋ. ಒಳಗೆ ಇಲ್ಲದೆ ಹೊರಗಿರೋದು ಕಷ್ಟದ್ದಷ್ಟೇ. ಮನಸ್ಸು ಅತ್ಯಂತ ಕ್ಷುಲ್ಲಕಾಗಿ
ಸಂಪತ್ತೆಲ್ಲ ಸುರಿತಾ ಇತ್ತು ಅಂದರೆ ಆತ ಶ್ರೀಮಂತ ಹೆಂಗಾಗ್ತಾನ ಹೇಳಿ? ಹೆಂಗ ಶ್ರೀಮಂತ ಆಗ್ತಾನ? ಅದೇನೋ ಒಂದು ಕಥೆ ಹೇಳ್ತಿರ್ತಾರೆ ಪಾಶ್ಚಿಮಾತ್ಯರಲ್ಲಿ, ಬಹಳ ಚಲೋ. ನಮ್ಮಲ್ಲೂ ಅದನ್ನು ಹೇಳ್ತಾರೆ. ನಮ್ಮಲ್ಲಿ ಬಹಳ ಹಳಿ ಕಾಲದಿಂದ ಸುಂದರ ಸುಂದರ ಕಥಾನಕ. ಅಲ್ಲಿ ಹೇಳ್ತಾರೆ, ಬಹಳ ಚಂದದೊಂದು ಸಣ್ಣದೇ ಒಂದು ಹುಲ್ಲಿನ ಕೊಟ್ಟಿಗೆ, ಅದರ ಮೇಲೆ ಒಂದು ನಾಯಿ ಕೂತದ. ಅಲ್ಲಿಗೆ ಆ ಹುಲ್ಲು ತಿನ್ನೋದಕ್ಕೆ ದನಗಳು ಬಂದು, ಅವು ದನಗಳ ಹುಲ್ಲ, ಅವು ತಿನ್ನೋದಕ್ಕೆ ಬಂದು, ಆಕಳ ಎತ್ತು ಎಲ್ಲ ಬಂತು. ಇದು ಮ್ಯಾಲ ಕುಂತದ. ಯಾವಾಗ ಅವು ಬಂದುವೋ ಅವಾಗ ಇದು ಬೆದರ್ಸಕ್ಕೆ ಶುರು ಮಾಡ್ತು, ಹೆದರ್ಸಕ್ಕೆ ಶುರು ಮಾಡ್ತು. ಅವಾಗ ಎತ್ತುಗಳಂದು, ನೀನು ತಿನ್ನೋದಲ್ಲ, ಇದು ಹುಲ್ಲ ನಮ್ಮದು, ನಮ್ಮ ಹುಲ್ಲಿನ ಮೇಲೆ ನೀನು ಕುಂತು ನಮ್ಮನ್ನ ಹೆದರಿಸ್ತೀಯಲ್ಲೋ ಅಂದು. ಅವಾಗ ನಾ ಹೇಳ್ತು, ನಾನು ಹುಲ್ಲಿನ ಮಾಲೀಕ, ನಾನು. ಯಾರು ಮ್ಯಾಲ ಕುಂತಾರ ಅವ್ರ ಮಾಲೀಕರೇ ವಿನಃ ಎದುರಿಗೆ ಬಂದವ್ರು ಹೆಂಗ್ ಮಾಲೀಕರಾಗ್ತಾರ? ಅದ್ರದ್ದು ತರ್ಕ ಹೆಂಗಿರಬೇಕು? ನಾನು ಕೂತೇನೆ, ಇದು ನನ್ನದು. ಅವಾಗ ಎತ್ತು ಹೇಳ್ತು, ನಿನಗೂ ಉಪಯೋಗ ಇಲ್ಲ, ನಮಗೂ ಉಪಯೋಗ ಇಲ್ಲ, ಅದೆಂಥ ಸಿರಿವಂತಿಕೆ, ಅಲ್ಯಾಕ್ ಕೂತಿ ಅಂತ ಕೇಳ್ತು. ಅವಾಗ ನಾ ಹೇಳ್ತು, ಎಷ್ಟು ಮಜಾ ಹೇಳ್ತದ, ನಾನು ಬಳಸದೇ ಇದ್ರೆ ಏನಾಯ್ತು, ಎಷ್ಟು ಎತ್ತರಾಗೇನು ಇದರ ಮ್ಯಾಲ ಕುಂತು. ಅದರದ್ದು ಮನಸ್ಸು ಮಾತ್ರ ಅದರದ್ದೇ, ಅದು ಹೇಳ್ತು, ಎತ್ತು ನೀ ಎಷ್ಟು ಕೂತ್ರೇನು, ನಿನ್ನ ಮನಸ್ಸು ಮಾತ್ರ ಇಟ, ನೀನು ತಿನ್ನಂಗಿಲ್ಲ, ಮಂದಿಗೂ ಕೊಡಂಗಿಲ್ಲ, ಅದ ನಿನ್ನ ಮನಸ್ಸು. ಎಷ್ಟು ಮಜಾ ಇಲ್ಲ? ಎ ಡಾಗ್ ಇನ್ ದ ಮೇಂಜರ್. ಎಷ್ಟು ಚಂದ ಕಥೆ ಹೇಳ್ತಾರೆ. ನಮ್ಮದು ಪರಿಸ್ಥಿತಿ ಹಂಗ ಆಗಬಾರದಂತೆ ಜ್ಞಾನ ಪಿಪಾಸ ಇರಲಿ. ನಮ್ಮ ಜೀವನವನ್ನು ಶ್ರೀಮಂತ ಮಾಡೋದದೆ, ಎಲ್ಲದರೊಂದಿಗೆ ಶ್ರೀಮಂತ ಆಗೋದದೆ. ಅಂಥ ಸಂಪದ್ ಭರಿತ ಜೀವನವನ್ನ ಮಾಡಿಕೋಬೇಕಾದ್ರೆ ಯಾರು ಮಾಡಿಕೊಂಡ್ರೋ ಅಂಥವರ ಮಾತುಗಳನ್ನ ನಾವು ಸಂಗ್ರಹಿಸೋದು. ನಮ್ಮ ನಾಡಿನಲ್ಲಿ ಅಂಥ ಮಾತನಾಡಿದ ಸಾವಿರ ಜನ ಇದ್ದಾರೆ. ಬದುಕನ್ನೆಲ್ಲ ಹಸನ ಮಾಡಿಕೊಂಡವರಿದ್ದಾರೆ, ಅತ್ಯದ್ಭುತ ಬದುಕನ್ನ ಕಟ್ಟಿಕೊಂಡವರಿದ್ದಾರೆ, ಬದುಕನ್ನೆಲ್ಲ ಸವಿ ಮಾಡಿಕೊಂಡಂಥ ಮಹಾನುಭಾವರು ಬಾಳಿಕೊಂಡಿದ್ದಾರೆ. ಅಂಥ ಮಹಾನುಭಾವರ ಮಾತುಗಳನ್ನ ನಾವು ಮೆಲುಕು ಹಾಕೋದು ಸತ್ಸಂಗ. ಸುಮ್ಮನೆ ಮೆಲುಕು ಹಾಕೋದು. ನಾವೇನು ತೋಟ ಬೆಳೆಸಬೇಕಾಗಿಲ್ಲ, ತೋಟ ಬೆಳೆದದ ಈಗಾಗಲೇ, ಹೋಗಿ ಅಲ್ಲಿ ಕೂತು ಸಂತೋಷ ಪಡೋದದ. ಹಾಗೆ ಸತ್ಯವನ್ನ ಕಂಡವರು ಸಾವಿರ ಜನ. ನಾವು ಆ ಹೂದೋಟದಲ್ಲಿ ಕೂತುಕೊಂಡು ಅವರ ಮಾತುಗಳನ್ನ ಸುಮ್ಮನೆ ಮೆಲುಕು ಹಾಕ್ತಾ ಸತ್ಯವನ್ನ ದರ್ಶನ ಮಾಡೋದು ಶ್ರೀಮಂತಿಕೆಯನ್ನ ಹೆಚ್ಚಿಸೋದು. ಸತ್ಸಂಗದ ಉದ್ದೇಶ ಅಂದರೆ ನಾವು ಬಡವರು ಅನ್ನುವ ಭಾವನೆಯನ್ನ ಮನಸ್ಸಿನಿಂದ ತೆಗೆದು ಹಾಕೋದು. ನಾವು ಶ್ರೀಮಂತರು, ಭಾರತೀಯರು ಅಷ್ಟೇ ಅಲ್ಲ, ನಾನು ಯಾರೇ ಇರಬಹುದು, ನಾವೆಲ್ಲರೂ ಸರಿವಂತರು. ಬಡವ ಅನ್ನುವ ಶಬ್ದ ಭಾರತ ದೇಶದೊಳಗಿಲ್ಲ, ಅಂಥ ಶ್ರೀಮಂತರು ನಾವು. ಆ ಭಾವ ತುಂಬೋದಕ್ಕಾಗಿ ಇದೆಲ್ಲ ಸತ್ಸಂಗ, ಅಂಥ ಇಂಥ ಸಂಗತಿಗಳು ಇವೆಲ್ಲ ನಾವು ಮಾಡೋದು. ಯಾಕೆ ಅಂದರೆ ನಾವು ಅದ್ಭುತ. ನಮ್ಮ ಮನಸ್ಸ ಹರುವ ಆಯಿತು, ನಾವು ಶ್ರೀಮಂತರು. ನಮ್ಮ ಮನಸ್ಸ ಗದಿಗಿನಷ್ಟು ವಿಸ್ತಾರ, ಕರ್ನಾಟಕದಷ್ಟು ವಿಸ್ತಾರ, ಭಾರತದಷ್ಟು ವಿಸ್ತಾರ, ವಿಶ್ವದಷ್ಟು ವಿಸ್ತಾರ ಆಯಿತು ಅಂದರೆ ನಾವು ಅದ್ಭುತ ಶ್ರೀಮಂತರು. ಆಗೋದಿಲ್ಲ. ಈಗ ನಾನು ಇದನ್ನೆಲ್ಲ ಜಾಗ ತಗೊಂಡು ಒಂದು ಬಿಲ್ಡಿಂಗ್ ಕಟ್ಟೋದು ಸಾಧ್ಯವೇ? ಕಟ್ಟದವರು ಬಿಲ್ಡಿಂಗ ನೋಡಿ ಆನಂದ ಪಟ್ಟರು, ಮುಗಿದು ಹೋಯಿತಲ್ಲ, ಅದು ನಾನು ಶ್ರೀಮಂತ ಅಲ್ಲೇ ಹೇಳಿ?
ಟೇಬಲ್ ನಂದಲ್ಲ, ಟೇಬಲ್ ಅದ. ಕುರ್ಚಿ ನಂದಲ್ಲ, ಕುರ್ಚದ. ನಿಮ್ದು ಎಲ್ಲ ಇದ್ದರೂ ಮನ್ಯಾಗದ, ಇಲ್ಲಿಲ್ಲ. ನಮ್ದು ಮನೆ ಇಲ್ಲ, ಆದ್ರೆ ಟೇಬಲ್ ಅದ, ಕುರ್ಚದ. ಮಜಾ ಇಲ್ಲೇನು? ಸುಮ್ಮನೆ 10 ನಿಮಿಷ ಆನಂದ ಪಟ್ಟು ಅವ್ರಿಗೆ ಕೊಟ್ಟು ಹೋಗಿಬಿಡೋದು ಈ ಜಗತ್ತಿನಾಗ. ಹಾಗೆ ಮನೆ ಇರಬೇಕು, ಮಸ್ತಾಗಿರಬೇಕು. ಮನೆ ಗುಡಿಸಲಂತ ತಿಳ್ಕೋಬಾರದು, ಸಣ್ಣ ಮನೆ ಅಂತ ತಿಳ್ಕೋಬಾರದು, ಹೋಲಿಸಬಾರದು, ಹೊಂದಿಸಬಾರದು. ಒಳಗೆ ಹೋಗಿ ಕೂತ್ಕೊಂಡು ದಿಸ್ ಈಸ್ ಮೈ ಪ್ಯಾಲೇಸ್ ಯಾಕೆ ಅನ್ನಬಾರದು? ಇದು ನನ್ನ ಅರಮನೆ, ನಾನು ರಾಜ, ನನ್ನ ಮನೆ ಅರಮನೆ. ರಾಜ ಇದ್ದ ಮನೆಯೇ ಅರಮನೆ ಅಲ್ಲೇ. ನಾನು ರಾಜ, ಅರಮನೆ. ಅರಮನೆಯೊಳಗೆ ನಾನಿರೋದರಿಂದ ನಾನೇ ಆಕೆ ಬಡವ, ನಾನು ಶ್ರೀಮಂತ. ಭಾವವನ್ನು ಶ್ರೀಮಂತ ಮಾಡುವಂಥ ಅದ್ಭುತ ತಾಕತ್ತು ಎಲ್ಲಾದರೂ ಇದ್ರೆ ಆಧ್ಯಾತ್ಮಿಕ ಮಾತುಗಳಲ್ಲಿ, ಆಧ್ಯಾತ್ಮಿಕ ಮಾತುಗಳಲ್ಲಿ ಎಷ್ಟದ ಅಷ್ಟರಲ್ಲೇ ಮನುಷ್ಯನನ್ನ ಶ್ರೀಮಂತ ಮಾಡುವ ಒಂದು ವಿಧಾನ ಇದು. ಭಾರತೀಯರು ಇದನ್ನ ಕೊಟ್ಟ ಸುಂದರ ವಿಧಾನ ಇದು. ನಾವು ಶ್ರೀಮಂತರು, ನಾವು ಶ್ರೀಮಂತರು. ಏನ ಮಾತು ನೋಡಬೇಕು. ನಾವು ಎಂದೆಂದಿಗೂ ಬಡವರಲ್ಲ. ಹಾಗೆ ಅದನ್ನೇ ಶರಣರು ಎಷ್ಟು ಚಂದ ಹೇಳಿದರು, ಬಹಳ ಸುಂದರವಾಗಿ ಹೇಳಿದರು. ಅವರು ಬದುಕಿದ್ದ ಹಾಗೆ ಸಾದಾ ಜೀವನ ಸಾಗಿಸಿದರು, ಆದರೆ ಅಪ್ರತಿಮ ಬದುಕನ್ನ ಸಾಗಿಸಿದರು. ಬೇಕು ಮನುಷ್ಯ ಅಂಥ ಸಂಪತ್ತನ್ನ ಗಳಿಸೋದಕ್ಕಾಗಿ, ಆಂತರಿಕ ಶ್ರೀಮಂತಿಕೆ ಗಳಿಸೋದಕ್ಕಾಗಿ ಒಂದಿಷ್ಟು ಬಲ್ಲವರ ಮಾತುಗಳನ್ನ ಕೇಳೋದು. ಚನ್ನಬಸವಣ್ಣ ಹೇಳ್ತಾರೆ, ಬಲ್ಲವರ ಮಾತು ಹೇಗಿರ್ತಾವ? ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬಲ್ಲವರ ಮಾತು ಏನು ಮಾಡ್ತಾವ, ಅವು ಹೇಗಿರ್ತಾವ, ಯಾಕೆ ಅವುಗಳನ್ನು ಕೇಳಬೇಕು, ಮನಸ್ಸಿನಲ್ಲಿ ತುಂಬಿಕೋಬೇಕು, ಮನಸ್ಸಿನಲ್ಲಿ ಅವುಗಳನ್ನು ಮೆಲುಕು ಹಾಕ್ತಾ ಇರಬೇಕು. ಅದನ್ನ ಹೇಳ್ತಾರೆ. ಪಾತಾಳದಗ್ಗವಣೆಯ ನೇಣಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ? ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಎಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಮರ್ತ್ಯಲೋಕದವರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಹೊತ್ತಿಸಿಟ್ಟರು ಎಮ್ಮ ಕೂಡಲ ಸಂಗನ ಶರಣರು. ಏನು ಮಾಡಿದರು ಜ್ಞಾನಿಗಳು? ಏನು ಮಾಡಿದರು ಅಂದ್ರೆ ಒಂದು ದೀಪವನ್ನು ಹತ್ತಿಸಿಟ್ಟರು. ಮರ್ತ್ಯಲೋಕದವರ ಮನದ ಮೈಲಿಗೆಯ ಕಳೆಯಲೆಂದು. ಮರ್ತ್ಯಲೋಕದವರ ಮನಸ್ಸು, ಆ ಮನಸ್ಸಿನ ಮೈಲಿಗೆಯನ್ನ ಕಳೆಯೋದಕ್ಕಾಗಿ ಜ್ಯೋತಿಯನ್ನು ಹೊತ್ತಿಸಿಟ್ಟರು ಎಮ್ಮ ಶರಣರು. ಒಂದು ಉದಾಹರಣೆ ಎಷ್ಟು ಸುಂದರ ಕೊಡ್ತಾರೆ. ಹೇಗೆ ಮಾತುಗಳು ಎಂಥವಿರ್ತಾವ, ಬಲ್ಲವರ ಮಾತುಗಳು. ಅವರು ಹೇಳ್ತಾರೆ, ಪಾತಾಳದಗ್ಗವಣೆಯ ನೇಣಿಲ್ಲದೆ ಸೋಪಾನ ಬಲದಿಂದಲ್ಲದೆ ತೆಗೆಯಬಹುದೇ? ಆಳವಾದ ಬಾವಿ ಅಂತ ಇಟ್ಕೊಳ್ಳಿ, ಆಳವಾದ ಬಾವಿ. ಅದರಲ್ಲಿ ಬಹಳ ಒಳ್ಳೆಯ ನೀರ, ತಂಪಾದ ನೀರ, ಸ್ವಚ್ಛ ನೀರ, ಮಧುರ ನೀರ, ಆ ನೀರ ಅದರ ಬಾವಿ ಆಳವಾಗಿದೆ, ನೀರ ಕೆಳಗದ. ನಮಗೆ ನೀರು ಬೇಕು, ನಮಗೆ ನೀರಡಿಕೆ ಆಗ್ಯದ, ಒಳ್ಳೆ ನೀರದ, ನಮಗೆ ನೀರಡಿಕೆ ಆಗ್ಯದ. ಆದರೆ ಅಂದ ಮಾತ್ರಕ್ಕೆ ನೀರು ಸಿಗ್ತಾವೇನು? ಎಷ್ಟು ಚಂದ ಕೇಳ್ತಾರ ಚನ್ನಬಸವಣ್ಣ. ಸಣ್ಣವರೇ, ಅಂದ ಮಾತ್ರಕ್ಕೆ ನೀರು ಸಿಗ್ತದೆ? ನೀರು ಸಿಗಬೇಕಾದ್ರೆ ಎರಡು ಬೇಕು. ಒಂದು ಹಗ್ಗರೇ ಇರಬೇಕು, ಇಲ್ಲವೇ ಸೋಪಾನರೇ ಇರಬೇಕು. ಸೋಪಾನ ಇಲ್ಲ, ಹಗ್ಗನೂ ಇಲ್ಲ. ಇಂಥದೊಂದು ಬಾವಿಯೊಳಗೆ ಎಷ್ಟು ಚಲೋ ನೀರಿದ್ರೇನಾಯಿತು, ನಮಗೇನು ಉಪಯೋಗ? ನಮ್ಮ ನೀರಡಿಕೆ ಹೋಗ್ತದೆ, ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ತದೆ. ಅದಕ್ಕೇನು ಬೇಕು ಅಂದ್ರೆ ಎರಡು ಬೇಕು. ಹಗ್ಗ ಬೇಕು, ಅದು ಗಟ್ಟಿಯಾದ ಹಗ್ಗ ಬೇಕು, ಮತ್ತು
ಸೋಪಾನ ಬೇಕು. ಎರಡರಾಗ ಒಂದರೇ ಬೇಕು. ಸೋಪಾನ ಆದರೆ ಇಳಿದು ತಗೊಂಡು ಬರ್ತೇವೆ, ಹಗ್ಗಾದರ ಜಗ್ಗೆ ತಗೊಂಡು ಬರ್ತೇವೆ, ನೀರ ಕುಡಿಬಲ್ಲೆವಿ, ಆನಂದ ಪಡಬಲ್ಲೆವಿ. ಹಾಗ ಸಂತೋಷ ಅನ್ನೋದೊಂದು ನೀರ, ಶಾಂತಿ ಸಮಾಧಾನ ಅನ್ನೋದೊಂದು ನೀರ. ಈ ನೀರ ಬಹಳ ಆಳವಾಗ್ಯದ, ಜಗತ್ತಿನಲ್ಲೇ ಅದ, ಇಲ್ಲೇ ಅದ, ಇಲ್ಲೇ ಶಾಂತಿ ಇರೋದು. ಆಕಾಶದೊಳಗಲ್ಲ, ಸ್ವರ್ಗದಲ್ಲೆಲ್ಲ, ಇದೇ ಭೂಮಂಡಲದಲ್ಲಿ ಶಾಂತಿ ಇರೋದು. ಆದರೆ ಅದು ಆಳವಾಗ್ಯದ, ನಮ್ಮ ಎದೆಯೊಳಗೆ ಬಹಳ ಆಳವಾಗ್ಯದ. ಅದನ್ನ ತಕ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅದಕ್ಕೇನು ಮಾಡಿದರು ಶರಣರು? ಏನು ಮಾಡಿದರು ಅಂದ್ರೆ ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಎಂಬ ಪುರಾತನರು. ಶಬ್ದಗಳನ್ನುವ ಇವುಗಳನ್ನೇ ಸೋಪಾನ ಮಾಡಿದರು. ಶಬ್ದ ಸೋಪಾನ ಕಟ್ಟಿ 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 ಎಲ್ಲಿಗೆ ಮುಟ್ಟಿಸಿದರು ಅಂದ್ರೆ ಪಾತಾಳದಗ್ಗವಣಿಯವರೆಗೆ ಶಬ್ದ ಸೋಪಾನ ಕಟ್ಟಿದರು. ಶಾಂತಿಯ ಸಾಗರದತ್ತ ಶಬ್ದ ಸೋಪಾನ ಕಟ್ಟಿದರು. ಶಬ್ದ ಸೋಪಾನ ಹಿಡಿದು ನಾವು ಹೋದರೆ ಶಾಂತಿ ಸಿಗಬೇಕು, ಅಂಥ ಸೋಪಾನಗಳನ್ನು ಕಟ್ಟಿದರು. ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಎಂಬ ಶರಣರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಆ ಮಾತುಗಳು ಏನು ಮಾಡ್ತಾವ? ನಮ್ಮನ್ನ ದೇವನ ಎತ್ತರಕ್ಕೆ ಎತ್ತರಿಸ್ತಾವ, ನಮಗೆ ಶಾಂತಿಯನ್ನ ಕೊಡ್ತಾವ. ಇಂಥ ಮಾತುಗಳು ಅನ್ನೋದೇ ಸೋಪಾನ. ಅವು ಶಾಂತಿಯನ್ನ ಕೊಡ್ತಾವ. ಈಗ ನಾನು ಮಾತನಾಡಿದರೆ ಶಾಂತಿ ಸಿಗೋದು ಕಷ್ಟ, ನೀವು ಮಾತನಾಡಿದರೆ ಶಾಂತಿ ಸಿಗೋದು ಕಷ್ಟ. ಯಾಕೆ? ನಮ್ಮ ಮಾತುಗಳು ಹಿಂದೆ ಎಲ್ಲಿಂದ ಬರ್ತಾವ? ಯಾವ ಹೃದಯದಿಂದ ಬರ್ತಾವ? ಅದು ಸ್ವಲ್ಪ ಹೊಲಸು. ನನ್ನ ಮನಸ್ಸು ಹೊಲಸಾಯಿತ್ತು ಅಂದ್ರೆ ಮಾತು ಹೊಲಸಾಗ್ತಾವ. ನನ್ನ ಮನಸ್ಸು ತಂಪಿತ್ತು ಅಂದ್ರೆ ಮಾತುಗಳು ತಂಪಾಗ್ತಾವ. ನನ್ನ ಮನಸ್ಸು ಕಾವಿತ್ತು ಅಂದ್ರೆ ಮಾತುಗಳು ಕಾವಾಗ್ತಾವ. ನಮ್ಮ ಮಾತುಗಳು ಬೇರೆ, ಜ್ಞಾನಿಗಳ ಮಾತುಗಳು ಬೇರೆ. ಅವರ ಎದೆಯೊಳಗೆ ತಂಪದ, ಅವರ ತಲೆಯೊಳಗೆ ಬೆಳಕದ. ಬೆಳಕ ಹೊತ್ತು, ತಂಪ ಹೊತ್ತು ಮಾತುಗಳು ಹೊರಗೆ ಬಂದಾಗ ತಂಪನ್ನ ಕೊಡ್ತಾವ ಕೇಳುವವನಿಗೆ. ಅಂಥ ಮಾತುಗಳು ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಈ ಮಾತು ಹಿಡಿದು ಏನೂ ಮಾಡಬೇಕಾಗಿಲ್ಲ. ಈ ಮಾತನ್ನ ಹಿಡಿದು ಹೋಗಿ ಬಿಟ್ರೆ ಏನಾಗ್ತದೆ? ದೇವತ್ವದ ಅನುಭವ ಶುರುವಾಗ್ತದೆ ಮನುಷ್ಯಾಗ, ಶಾಂತಿಯ ಅನುಭವ ಶುರುವಾಗ್ತದೆ. ಆ ಬಳಿಕ ಮನುಷ್ಯ ಸಂಪತ್ತು ಭರಿತನಾಗ್ತಾನ, ಅದ್ಭುತ ಶ್ರೀಮಂತನಾಗ್ತಾನ ಮನುಷ್ಯ. ಇದು ಮಾತು ಬಹಳ ಮಹತ್ವದ್ದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಕ್ಷೇತ್ರದಲ್ಲೂ ಮಾತಿಗೆ ಅಷ್ಟು ಬೆಲೆ. ಮಾತು ಏನು ಮಾಡೋದಿಲ್ಲ. ಮಾತು ಎಲ್ಲವನ್ನ ಮಾಡ್ತದೆ. ಒಂದು ಕ್ಷಣದಲ್ಲಿ ಸಾವಿರ ಜನರ ಮನಸ್ಸಿನ ಮಧ್ಯ ಮಾತು ತನ್ನ ಚಿತ್ರಗಳನ್ನೇ ಬಿಡಿಸಿ ಬಿಡ್ತದೆ. ಅಷ್ಟು ಅದ್ಭುತ ಮಾತು. ಮನಸ್ಸನ್ನ ತಮ್ಮಣಿಸೋದು ಮಾತೆ, ಮನಸ್ಸನ್ನ ಎಬ್ಬಿಸೋದು ಮಾತೆ. ಮನಸ್ಸನ್ನ ಸಂಕೋಚಗೊಳಿಸೋದು ಮಾತೆ, ಮನಸ್ಸನ್ನ ವಿಸ್ತಾರ ಮಾಡೋದು ಮಾತೆ. ಇಂಥ ಮಾತಿನ ಸಾಮರ್ಥ್ಯ ಎಷ್ಟು! ಮಾತು ಇದು ದೇವರು. ಈಗಿನ ಕಾಲದಲ್ಲಿ ಅಂಥ ಮಾತುಗಳು ಅದಕ್ಕೆ ಅಂದರು, ಮಾತು ಮಂತ್ರವೂ ಆಗ್ತದೆ, ಮಾತು ಬೈಗಳೂ ಆಗ್ತದೆ. ಮಂತ್ರ ಆಯಿತು ಜಗತ್ತನ್ನ ಶ್ರೀಮಂತ ಮಾಡ್ತದೆ, ಬೈಗಳಾಯಿತು ಜಗತ್ತನ್ನ ಸ್ಮಶಾನ ಮಾಡ್ತದೆ. ಮಾತು, ಇಂಥ ಮಾತುಗಳನ್ನ ಜಗತ್ತಿನ ಶ್ರೇಷ್ಠ ಸತ್ಯ ದಾರ್ಶನಿಕರು ತಮ್ಮ ಜೀವನದಲ್ಲಿ ಏನನ್ನ ಅನುಭವಿಸಿದರೋ, ಏನನ್ನ ಕಂಡ್ರೋ, ಎಲ್ಲವನ್ನ ಮಾತಿನ ಈ ಭಾಂಡೆಯೊಳಗೆ ಇಟ್ಟು, ಮಾತಿನ ಈ ಕುಡಿಕೆಗಳಲ್ಲಿಟ್ಟು ಹೆಂಗ ಹರಿಬಿಟ್ರು. ಅಂಥ ಮಾತುಗಳನ್ನ ನಾವು ಕೇಳೋದು, ನಮ್ಮ ಜೀವನವನ್ನು ಶ್ರೀಮಂತ ಮಾಡೋದು ಇದು ಉದ್ದೇಶ. ಅಂಥ ಮಾತುಗಳನ್ನ
ಯಾರು ಆಡ್ತಾರ ಭಾರತ ದೇಶದಲ್ಲಿ? ಅಂಥ ಮಾತುಗಳನ್ನು ಯಾರು ಆಡಿದಾರ? ಆ ಮಾತುಗಳಲ್ಲಿ ಏನದ? ನಾಳೆ. ನಮಸ್ಕಾರ.